ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿ ಸಖತ್ತಾಗಿ ಬೊಂಬಾಟಾಗಿ ಇದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ಆ್ಯಂಡ್ ಇವತ್ತು ನಾವು ಕೂಲಹಳ್ಳಿ ಗೋಣಿ ಬಸವೇಶ್ವರ ರಥೋತ್ಸವಕ್ಕೆ ಬರ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಇಟ್ ಈಸ್ ನೀವು ನೋಡಿರ್ಬೋದು, ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥ ರಥೋತ್ಸವ ಶ್ರೀ ಕೊಟ್ಟೂರೇಶ್ವರ ರಥೋತ್ಸವ. ಆ ರಥೋತ್ಸವಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಯಾವ ರೀತಿ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೋ ತಕ್ಕ ಮಟ್ಟಿಗೆ ಇಲ್ಲಿ ಕೂಡ ತುಂಬ ಜನ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ಬಟ್ ಈ ಪಾದಯಾತ್ರೆ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂತಂದ್ರೆ ನಮ್ಗೆ ಅರ್ಥ ಇಲ್ಲ. ಬಿಕಾಸ್ ಇದಕ್ಕೂ ಮುಂಚೆ ಪೂರ್ವಜರು ಅಂದರೆ ಹಿಂದಿನ ಕಾಲದಲ್ಲಿ ಅವಾಗ ಯಾವುದೇ ಸಾರಿಗೆ ಇರಲಿಲ್ಲ. ದಟ್ ಮೀನ್ ಬೈಕು, ಕಾರು, ಬಸ್ಸು, ಲಾರಿ, ವಾಟ್ ಎವರ್ ಏನಿದ್ದಿಲ್ಲ. ಆ ಟೈಮಲ್ಲಿ ದೇವಸ್ಥಾನಗಳಿಗೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ಬಟ್ ಇವಾಗ ಕಾರು, ಬೈಕು, ಬಸ್ಸು ಎಲ್ಲ ವ್ಯವಸ್ಥೆ ಇದ್ರೂ ಕೂಡ ಇವಾಗಲೂ ಕೂಡ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ದ ರೀಸನ್ ಏನಪ್ಪ ಅಂದರೆ ಪೂರ್ವಜರು ರೂಢಿ ಮಾಡಿರ್ತಕ್ಕಂಥ ಒಂದು ಪದ್ಧತಿ. ಹಾಗೆ ಕೆಲವು ಜನ ಅನ್ಕೊತಾರೆ ನನ್ನ ಲೈಫಲ್ಲಿ ಸಕ್ಸಸ್ ಆದರೆ ಅಥವಾ ಏನಾದ್ರು ಅನ್ಕೊಂಡಿರ್ತಾರೆ, ಅದೇನಾದ್ರು ನೆರವೇರಿದ್ರೆ ನಾನು ನಡ್ಕೊಂಡು ಬರ್ತೀನಿ, ದಟ್ ಮೀನ್ ಪಾದಯಾತ್ರೆ ಬರ್ತೀನಿ ಅಂತ ಬೇಡ್ಕೊಂಡಿರ್ತಾರೆ. ಸೊ ಸಕ್ಸಸ್ ಆದವರು ಕೂಡ ಪಾದಯಾತ್ರೆ ಬರ್ತಾರೆ. ಇನ್ನೇನು ಕೆಲವರು ಪಾದಯಾತ್ರೆ ಬಂದು ಕೂಡ ಅನ್ಕೊಂಡು ಹೋಗ್ತಾರೆ, ಲೈಕ್ ನಾನು ಈ ಥರ ಒಂದು ಜಾಬಲ್ಲಿ ಸಕ್ಸಸ್ ಆಗಬೇಕು, ಗೌರ್ಮೆಂಟ್ ಜಾಬ್ ಬೇಕು, ನನಗೆ ಒಬ್ರು ಇಷ್ಟಪಡೋರು ಬೇಕು. ಸೊ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಈ ಥರ ಒಂದು ಕಾನ್ಸೆಪ್ಟ್ ಮೇಲೆ ಬರ್ತಾರೆ. ಇನ್ನು ಕೆಲವೊಬ್ಬರು ಸುಮ್ಮನೆ ಲೈಕ್ ಫ್ರೆಂಡ್ಸ್ ಜೊತೆ ನಡ್ಕೊಂಡೆಲ್ಲ ಬರ್ತಾರೆ. ಸೊ ಈ ಒಂದು ಉದ್ದೇಶಕ್ಕೋಸ್ಕರ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ. ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಪಾದಯಾತ್ರೆ ಮಾಡ್ತಿದ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಈ ಬಾರಿ ಪ್ರತಿ ವರ್ಷಕ್ಕಿಂತ ಈ ಬಾರಿ ಕೂಲಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಕ್ರೌಡು ಕಾಣಿಸ್ತಾ ಇದೆ. ತುಂಬ ಜನ ಬರ್ತಾ ಇದ್ದಾರೆ. ಹೋದ ಸಾರಿ ಸ್ವಲ್ಪ ಕಡಿಮೆ ಇತ್ತು, ಈ ಸಾರಿ ಮಾತ್ರ ತುಂಬ ಜನ ಇದ್ದಾರೆ. ಕರ್ನಾಟಕದ ಮೂಲೆಯಿಂದ ಕೂಡ ಪಾದಯಾತ್ರೆ ಮಾಡಿಕೊಂಡು ಬಸ್ಸಲ್ಲಿ, ಬೈಕಲ್ಲಿ ತುಂಬ ಜನ ಬಂದಿದ್ದಾರೆ. ಬನ್ನಿ, ಇವಾಗ ನಾವು ರಥೋತ್ಸವ ನೋಡ್ಕೊಂತಿದ್ದೀವಿ. ಇನ್ನೇನು ಕ್ಷಣಗಳೇನು ಸ್ಟಾರ್ಟ್ ಆಗಿದೆ, ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಅಣ್ಣ, ಪೊಲೀಸ್ ಆರಕ್ಷಕರು ಕೂಡ ಪ್ರೊಟೆಕ್ಷನ್ ಮಾಡ್ತಾರೆ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದನೇ ಲೈಕ್ ಶಾಂತಿ ವ್ಯವಸ್ಥೆ ಇಲ್ಲಿ ಶುರುವಾಗಿದೆ. ಆ್ಯಂಡ್ ನಮ್ಮ ಆರಕ್ಷಕರು ಅವರಿಂದ ಶಾಂತಿ ವ್ಯವಸ್ಥೆ ಸಖತ್ತಾಗಿರುತ್ತೆ. ಬನ್ನಿ, ತೇರು ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಬರೋಣ. ತುಂಬ ಜನ ಪಾದಯಾತ್ರೆ ಬರ್ತಾ ಇದ್ದಾರೆ. ಹಾಯ್ ಬ್ರದರ್, ಎಲ್ಲಿಂದ ಬಂದಿರೋದು? ಬಾಗಳಿ ಮಾಗಳ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀರಾ? ಎಷ್ಟನೇ ವರ್ಷ ಇದು ಬರ್ತಿರೋದು? 9 ವರ್ಷ. ಇವರು 5ನೇ ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀರಾ? ಆ್ಯಂಡ್ ಯಾವ ಉದ್ದೇಶಕ್ಕೋಸ್ಕರ ನಡ್ಕೊಂಡು ಬರ್ತಾ ಇದ್ದಾರೆ? ಏನಾರ ಅನ್ಕೊಂಡಿದ್ರಾ ಒಂದು ಸ್ವಲ್ಪ ಸಕ್ಸಸ್ ಆದರೆ ಬರ್ತೀನಂತ? ಹೌದಾ? ನೋಡಿ, 5 ವರ್ಷ ಇದ್ದ ಒಬ್ರು 9 ವರ್ಷ ಇದ್ದ ಪಾದಯಾತ್ರೆ ಬರ್ತಾ ಇದ್ದಾರೆ. ಅಂಡ್ ನೀವು ಕಂಡಿರೋ ಕನಸೆಲ್ಲ ನನಸಾಗ್ಲಿ ಬ್ರದರ್. ಆಲ್ ದ ಬೆಸ್ಟ್. ಅದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಗೋಣಿ ಬಸವೇಶ್ವರ ಮಹಾರಾಜ್ ಕಿ ಜೈ. ನೋಡ್ತಿರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಶ್ರೀ ಕೂಲಹಳ್ಳಿ ಗೋಣಿ ಬಸವೇಶ್ವರ ರಥೋತ್ಸವಕ್ಕೆ. ಲಕ್ಷಾಂತರ ಜನ ಸೇರಿರ್ತಾರೆ. ಇವರೆಲ್ಲ ನಮ್ಮ ಹರಪನಹಳ್ಳಿ ಅವರು, ಅದರಲ್ಲಿ ಎಸ್ಪೆಷಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಭಕ್ತರು. ಜೈ ಸಂಗೊಳ್ಳಿ ರಾಯಣ್ಣ. ನೋಡಿ, ರಥೋತ್ಸವನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕ್ರೌಡ್. ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ರಥೋತ್ಸವಕ್ಕೆ. ಗೋಣಿ ಬಸವೇಶ್ವರ ಮಹಾರಾಜ್ಗೆ ಈ ಸಲ ಕಪ್ ನಮ್ದು. ಲಕ್ಷಾಂತರ ಜನ ಸೇರಿದ್ದಾರೆ. 38,000. ಎಲ್ಲೆಲ್ಲೋ ಜನಸಾಗರ ತುಂಬಿ ತುಳುಕ್ತಾ ಇದೆ. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟೊಂದು ಕ್ರೌಡ್ ನೋಡಿ. ಅಂಡ್ ತುಂಬಾ ಜನ ಪ್ರೀತಿ ಕೊಡ್ತಾ ಇದ್ದಾರೆ. ನೋಡ್ತಿರ್ಬೋದು, ಎಲ್ಲಿ ನೋಡಿದ್ರು ಜನಸಾಗರ ಕಾಣಿಸ್ತಾ ಇದೆ. ಗುರು, ರಥೋತ್ಸವಕ್ಕೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೊಮ್ಮೆ ನಡೆಯುತ್ತೆ. ಆದ್ರೂ ಕೂಡ ತುಂಬಾ ಕಡೆಯಿಂದ ಪಾದಯಾತ್ರೆ ಮಾಡ್ಕೊಂಡು ತುಂಬಾ ಜನ ಬಂದಿದ್ದಾರೆ ಭಕ್ತಿಯಿಂದ. ನೋಡ್ತಿರ್ಬೋದು ಎಷ್ಟೊಂದು ಜನ ಇದ್ದಾರೆ. ಹಾಯ್ ನೋಡಿ, ಎಷ್ಟೊಂದು ಜನ ಪ್ರೀತಿ ಕೊಡ್ತಾ ಇದ್ದಾರೆ. ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಜನ.
ಎಷ್ಟೊಂದು ಲಕ್ಷ ಲಕ್ಷ ಜನ ರಥೋತ್ಸವಕ್ಕೆ ಕಾಯ್ತಾ ಇದ್ದಾರೆ ಗುರು ಇಲ್ಲಿ. ಲಕ್ಷಾಂತರ ಜನ ನೋಡ್ತಿರ್ಬೋದು, ಎಷ್ಟೊಂದು ಕ್ರೌಡ್ ಇದೆ.
ಥ್ಯಾಂಕ್ ಯು ಬ್ರೋ. ಹಾಯ್ ಮಾಡು. श्री गोडी बसवेश्वर महाराज के जय. श्री गोडी बसवेश्वर महाराज के जय. ರಥೋತ್ಸವ ಆಗ್ತಾ ಇದೆ, ಅಂದ್ರೆ ರಿಟರ್ನ್ ಬರ್ತಾ ಇದೆ ನೋಡ್ತಿರೋರು. ಎಲ್ಲರ ಕೈ ಇದ್ದಾರೆ, ಯಾರು ಬಿಡೋ ಓಕೆ ಸೇ ಹಾಯ್. ಹಾಯ್ ಅಂತ ಹೇಳಿ ಒಂದ್ಸಲ ಬರೋದು ಎಲ್ರದ್ದು. ಮುಂದಿನ ವರ್ಷ 5 ಓಕೆ
ಓಕೆ ಹಾಯ್ ಅಂడి ಓಕೆ ತಿರುಗಿ ಹಾಯ್ ಹೇಳೋ ಓಕೆ ಗೈಸ್, ನೋಡಿದ್ರಲ್ವಾ ರಥೋತ್ಸವ ಎಷ್ಟೊಂದು ಅದ್ದೂರಿಯಾಗಿ ನಡೀತು. ಹಾಗೆ ತುಂಬ ಜನ ಕೂಡ ಸಕ್ಕದ ಪ್ರೀತಿ ಕೊಟ್ಟರು. ಲಕ್ಷಾಂತರ ಜನ ಕೂಡ ಸೇರಿದ್ದಾರೆ ಗುರು. ನೋಡ್ತಿರ್ಬೋದು, ಇನ್ನೂ ಕ್ರೌಡ್ ಕಡಿಮೆ ಆಗಿಲ್ಲ. ಆ್ಯಂಡ್ ತೇರ್ ಇನ್ನೊಂದ್ಸರಿ ರಿಟರ್ನ್ ಬರುತ್ತಂತೆ. ಆ್ಯಂಡ್ ತುಂಬಾ ಅದ್ದೂರಿಯಾಗಿ ನಡೀತು. ಸಖತ್ ಖುಷಿ ಆಯಿತು. ತುಂಬ ಜನ ಪ್ರೀತಿ ಕೊಟ್ಟರು. ಓಕೆ ಏನಿದೆ ಶ್ರೀ ಕೂಲಳ್ಳಿ ರಥೋತ್ಸವಕ್ಕೆ ಒಂದು ವಿಡಿಯೋ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿದ್ರು ನಮ್ಮ ಸರ್ಗಳು, ಆರಕ್ಷಕ ಡಿಪಾರ್ಟ್ಮೆಂಟ್ ಅವರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗೂ ಚಿರಋಣಿ ಸರ್. ಆ್ಯಂಡ್ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ ಇಷ್ಟೊಂದು ಟಾಪಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತೀರಂತ. ಇದಕ್ಕೆಲ್ಲ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಾ. ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಪ್ರೀತಿ ಹಿಂಗೆ ಇರಲಿ. ಥ್ಯಾಂಕ್ ಯು ಸರ್. ಓಕೆ ಗೈಸ್, ನೋಡಿರಲ್ಲ ಶ್ರೀ ಕೂಲಳ್ಳಿ ಗೋಣಿ ಬಸವೇಶ್ವರ ರಥೋತ್ಸವ ಎಷ್ಟೊಂದು ಅದ್ದೂರಿಯಾಗಿ ನಡೀತಾ. ಹಾಗೆ ಲಕ್ಷಾಂತರ ಜನ ಸೇರಿದ್ರು. ಇವಾಗಲೂ ಕೂಡ ಕ್ರೌಡ್ ಕಡಿಮೆ ಆಗಿಲ್ಲ. ಆ ತೇರು ನಿಂತರೂ ಕೂಡ ಜನ ಇನ್ನೂ ದೇವ್ರಿಗೆ ಕೈ ಮುಗಿತಾ ಇಲ್ಲೇ ನಿಂತ್ಕೊಂಡಿದ್ದಾರೆ. ಹಾಗೆ ಹೂವು ಎಲ್ಲ ತಗೊತಾ ಇದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಈ ಥರ ಟಾಪಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ, ಹಾಗೆ ಆಶೀರ್ವಾದ ಪಡ್ಕೊತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್.